ಎಲ್ಲರಿಗೂ ನಮಸ್ತೆ. ಇದು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನಮ್ಮನೆ ದೀಪಾವಳಿ ತಟ್ಕೊಡ್ತಾ ಇದೆ ಫ್ರೆಂಡ್ಸ್. ನಮ್ಮನೆ ದೀಪಾವಳಿ ಹಬ್ಬ ಬಿಸಿ ಕಜ್ಜಾಯ ರುಸಿ ಕಜ್ಜಾಯ ಮಾಡಿ ಕೊಡಲೆ ನಾನು. ತಗೋ ತಿನ್ನು, ತಗೋ ಇಂಡು. ನೋಡಿ ಕಜ್ಜಾಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಕ್ಕಿ ಭಾನುವಾರ ಸಂಜೆನೇ ನೆನೆಸಿಟ್ಟಿದ್ವಿ. ನಾನು 5 ಸರಿ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ. ಇದು ಸೋಮವಾರ ಬೆಳಗ್ಗೆ ಹಾರಾಗ್ತಾ ಇರೋದು. ಫಸ್ಟು ಒಂದು ಪಂಚೆ ಬಟ್ಟೆಯಲ್ಲಿ ಅದನ್ನು ಒಣಗಿಸಿಟ್ಟು ಆಮೇಲೆ ಅದನ್ನು ಹಾರಾಕ್ತಾಯಿದ್ದೀರಿ. ಚೆನ್ನಾಗಿ ಹಾರಾಕ್ಬಿಟ್ಟು ಆ ಟೈಮಲ್ಲಿ ಇಷ್ಟು ಟೈಮಲ್ಲಿ ನಾನು ದೇವ್ರ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ನಾನಿಲ್ಲಿ ಪೂಜೆ ಮುಗಿಸ್ಕೊಳೋಷ್ಟೊತ್ತಿಗೆ ಅಮ್ಮ ಅಲ್ಲಿ ಅಕ್ಕಿಗೆ ಕೈ ಆಡಿಸಿ ಚೆನ್ನಾಗಿ ಆರಿಸ್ಕೊತಾ ಇದ್ರು. ಅವರು ಆ ಅಕ್ಕಿನ ನೋಡ್ಕೊತಾ ಇರೋದ್ರಿಂದ ಇಲ್ಲಿ ನಾನು ಪೂಜೆ ಬೇಗ ಮುಗಿಸ್ಕೊಂಡೆ. ನಾನು ಹೋಗಿ ಅಕ್ಕಿನ ಚೆಕ್ ಮಾಡಿದೆ ಆರಿದೆಯಾ ಏನು ಅಂತ. ಈ ಥರ ನಾವು ಕೈಯಿಂದ ಈ ಮುಷ್ಟಿಯಿಂದ ಟೈಟಾಗಿ ಹಿಡಿದು ಎತ್ತಿದಾಗ ಕೈಗೆ ನೀರು ಅಂಟ್ಕೊಬಾರ್ದು, ಮತ್ತು ಅದು ಅಕ್ಕಿ ಉದುರಬೇಕು ಕೆಳಗಡೆ, ಆವಾಗ ಅದು ಕರೆಕ್ಟಾಗಿ ಆರಿದೆ ಅಂತ ನಾನು ಅವಾಗವಾಗ ಹೋಗಿ ಚೆಕ್ ಮಾಡ್ತಾಯಿದ್ದೆ. ಈ ಸ್ಟೇಜಲ್ಲಿ ನೀರು ಕಮ್ಮಿ ಇತ್ತು, ಅದು ಇನ್ನೂ ಸ್ವಲ್ಪ ಆರಬೇಕಿತ್ತು. ಅಷ್ಟೊತ್ತಿಗೆ ನಾನು ಗಸಗಸೆ ಮತ್ತು ಎಳ್ಳು ಹುರ್ಕೊಬೇಕಾಗಿತ್ತು. ಗಸಗಸೆ ಎಳ್ಳು ಹುರಿದು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದು ಎರಡು ಹಾಕೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಎಳ್ಳು ಹಾಕೋದ್ರಿಂದ. ಮತ್ತು ಪಾಕಕ್ಕೆ ರೆಡಿ ಮಾಡ್ಕೊಂಡು ಬೆಲ್ಲ 5 kg ಅಕ್ಕಿಗೆ 3 kg ಬೆಲ್ಲ ಹಾಕಿದ್ದೀರಿ ನಾವು. ಎಳ್ಳು ಗಸಗಸೆ ಜೊತೆಗೆ ಏಲಕ್ಕಿ ಹಾಕಿದ್ದೀನಿ, ಅದನ್ನು ನಾನು ತೋರ್ಸೋಕ್ಕಾಗಿಲ್ಲ. ಇದು ಗ್ಲಾಸ್ ನೀರು ಬಂದು ಅಕ್ಕಿ ತೊಳೆದಿರೋ ನೀರು. ಬಗ್ಸೋಕ್ಕೂ ಮುಂಚೆನೇ ಒಂದು ಗ್ಲಾಸಲ್ಲಿ ತೆಗೆದಿಟ್ಕೊಂಡು ಅದೇ ಅಕ್ಕಿ ನೆಂದಿರುತ್ತಲ್ಲ ಅದೇ ನೀರನ್ನೇ ಎತ್ತಿ ಪಾಕಕ್ಕೆ ಹುಯ್ಕೊಂಡಿದ್ದೀರಿ. ಅಷ್ಟೇ ನೀರಲ್ಲೇ ಪೂರ್ತಿ ಬೆಲ್ಲ ಪಾಕ ಕರಗಬೇಕು. ಬೆಲ್ಲ ಆಗಾಗ ಕೈ ಆಡಿಸ್ಕೊತಾ ಇರಬೇಕು, ಯಾಕಂದರೆ ಕೆಳಗಡೆ ತಳ ಹಿಡಿತದೆ. ಅದರಿಂದ ಕೈ ಆಡಿಸ್ಕೊತಾನೆ ಇರಬೇಕು. ನಾನಿವಾಗ ನಾರ್ಮಲ್ ಡೈಲಿ ಯೂಸ್ ಮಾಡೋ ಸ್ಟವ್ ಮೇಲೇ ಇಟ್ಟು ಇದನ್ನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇದು ಪೂರ್ತಿ ಕರಗಬೇಕು, ಇನ್ನೂ ಉಂಟೆ ಹಾಗೇ ಇದೆ. ಇದೆಲ್ಲ ಇನ್ನೂ ಚೆನ್ನಾಗಿ ಕರಗಬೇಕು. ಈ ಸ್ಟೇಜಲ್ಲಿ ಚೆನ್ನಾಗಿ ಸ್ವಲ್ಪ ತಿರುಗಿಸಿ ಕೊಟ್ಟರೆ ಬೇಗ ಕರಗ್ಕೊಳುತ್ತೆ ಬೆಲ್ಲ ಪೂರ್ತಿ ಕರಗಿದ್ಮೇಲೆ ಸ್ಟವ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀರಿ. ಇದರಲ್ಲಿ ಶಿಫ್ಟ್ ಮಾಡೋದು ಏನಕ್ಕೆ ಅಂದರೆ ನಾವು ಪಾಕ ಇದರಲ್ಲಿ ಎತ್ತೋದ್ರಿಂದ ಬಿಸಿ ಇದ್ದಂಗೆ ಹಸಿಟ್ಟು ಹಾಕ್ತಿರಲ್ಲ, ಅದನ್ನು ಬಿಸಿ ಇದ್ದಂಗೆ ತಿರುಗಿಸ್ಕೊಬೋದು. ಮೇಲ್ಗಡೆ ಅಂದರೆ ಆಗಲ್ಲ. ಪೂಜೆ ಎಲ್ಲ ಮಾಡಿಕೊಂಡು ಪಾತ್ರೆ ಶಿಫ್ಟ್ ಮಾಡ್ಕೊತಾ ಇದ್ದೀರಿ. ಇವಾಗ ಪಾಕನ ತಿರುಗಿಸಿ ತೊಗೊತಾ ಇದ್ದೀರಿ. ತಿರುಗಿಸ್ತಾ ಇರಬೇಕು, ಕೈ ಬಿಡೋಕೆ ಹೋಗ್ಬೇಡಿ, ಯಾಕಂದರೆ ಬೆಲ್ಲ ಅದು ಬೇಗ ತಳ ಹಿಡಿಯುತ್ತೆ. ಪಾಕ ಬಂದಿದೆಯಾ ಅಂತ ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡು ಚೆಕ್ ಮಾಡ್ತಾಯಿದ್ರಿ. ಬಂದಿದೆ ಅಂತ ಗೊತ್ತಾದ್ಮೇಲೆ ಎಳ್ಳು ಮತ್ತು ಗಸಗಸೆನ ಹಾಕಿ ಒಂದು ಚಿಟಿಕೆಯಷ್ಟು ಸೋಡಾ ಹಾಕಿ ಹಸಿಟ್ಟು ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದೀರಿ ತಿರುಗಿಸೋದಕ್ಕೆ. ಒಂದೊಂದು ಗಿಣ್ಣೆನೇ ಹಸಿಟ್ಟು ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ನಾವು ಮಿಲ್ಗೆ ಅಕ್ಕಿನ ಕೊಟ್ಟು ಕಳಿಸಿದ ತಕ್ಷಣ ಪಾಕಕ್ಕೆ ರೆಡಿ ಮಾಡಿರ್ತೀವಿ. ಸೊ ಅದು ಬಿಸಿ ಹಂಗೆ ಹಾಕಬೇಕು ಅಂತ, ಬಿಸಿ ಆರಬಾರ್ದು ಅಂತ. ಇದನ್ನ ಹಿಂಗೆ ತಿರುಗಿಸ್ತಾ ಒಂದೊಂದು ಕಪ್ಪೆ ಹಾಕ್ಕೊಂಡು ತಿರುಗಿಸ್ತಾ ಇದ್ದೀರಿ. ಗಟ್ಟಿ ಆಗ್ತಾ ಬರುತ್ತೆ, ಅದು ಇನ್ನೂ ಪೂರ್ತಿ ಗಟ್ಟಿ ಆಗಬೇಕು. ಒಬ್ಬರ ಕೈಯಲ್ಲೇ ಪೂರ್ತಿ ತಿರುಗ್ಸೋಕ್ಕಾಗಲ್ಲ. ನಾನು ಸ್ವಲ್ಪ ಹೊತ್ತು, ಅಕ್ಕ ಸ್ವಲ್ಪ ಹೊತ್ತು ಎಲ್ಲರೂ ಶೇರ್ ಮಾಡ್ಕೊಂಡು ತಿರುಗಿಸ್ತಾ ಇದ್ದೀರಿ. ಪಾಕ ಆಯಿತು, ಆರಾಕ್ಬಿಟ್ಟು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಕಜ್ಜಾಯ ಬಿಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀರಿ. ಇದಕ್ಕೆ ಸಿಲ್ವರ್ದು ಹಳೆ ಕಾಯಿನ್ ಹಾಕಬೇಕಿತ್ತು, ಬಟ್ ಅದು ಸಿಕ್ಕಿಲ್ಲ ಅಂತ ಒಂದು ಗೋಲ್ಡ್ ಕಾಯಿನ್ ಹಾಕಿದ್ದೀರಿ. ಫಸ್ಟು ಟೆಸ್ಟಿಗೆ ಅಂತ ಒಂದು ಚಿಕ್ಕದು ಬಿಟ್ಟರೆ ತುಂಬ ಚೆನ್ನಾಗಿ ಬಂದಿತ್ತು. ಸೋಡಾ ಹಾಕೋದು ಏನು ರೀಸನ್ ಅಂತಂದರೆ ಪೂರಿ ಥರ ಉಬ್ಬಿ ಬರುತ್ತೆ. ಅದು ಆರಿದ ಮೇಲೆ ಕೂಡ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಆ ಥರ ಉಬ್ಬಿ ಬರುತ್ತೆ. ಇದು ಪಾಕ ಆರಿಲ್ಲ ಅಂದರೆ ಒಡ್ಕೊಳುತ್ತೆ. ಪಾಕ ಆರಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಮಾಡಿದ್ದು ನಾವು ನೋಮಕ್ಕೆ ಅಂತ. ಹಾಯ್ ಫ್ರೆಂಡ್ಸ್, ನೋಡಿ ಕೀರ್ತು ಬಂದು ಕಜ್ಜಾಯ ಸುಡ್ತಾ ಇದ್ದಾಳೆ. ಅಯ್ಯೋ ವಡೆ ನೋಡಿ. ನಮ್ಮ ಮನೆಯಲ್ಲಿ ದೀಪು ಬಂದು ಏನಮ್ಮ ಮಾಡ್ತಾಯಿದ್ದು ಹೇಳಿ. ಇಲ್ಲಿ ನಮ್ಮಮ್ಮ ಇದು ಸುಡ್ತಾ ಇದ್ದಾರೆ, ಇದು ಒತ್ತಾ ಇದ್ದಾರೆ ಕಜ್ಜಾಯ. ಬನ್ನಿ ವಡೆ ಟೇಸ್ಟ್ ನೋಡೋಣ ಬನ್ನಿ. ಮೈನೀಸಲ್ಲಿ ಸುಮ್ಮನೆ ಹಂಗೆ ಡಿಪ್ ಮಾಡಿ ತಿನ್ನೋಣ ಅಂತ. ಏನೇ ಹೇಳಿ, ತಾಯಿ ಕೈ ರುಚಿನೇ ಕೈ ರುಚಿ. ಸೂಪರ್, ಐ ಲವ್ ಯು ಮಮ್ಮಿ. ನೋಡಿ ಫ್ರೆಂಡ್ಸ್, ಕಜ್ಜಾಯ ಸುಡ್ತಾ ಇದ್ದಾರೆ. ಇವ್ರು ನಮ್ಮ ಅಕ್ಕ, ಇದು ನಮ್ಮ ಡಾರ್ಲಿಂಗು, ಇದು ನಮ್ಮ ಹೆಂಡತಿ. ನೋಡಿ ನಮ್ಮಮ್ಮ ಅಲ್ಲಿಂದ ಬಂದರು. ನೋಡಿ ಎಲ್ಲ ಕಜ್ಜಾಯ ಸುಡ್ತಾ ಇದ್ದಾರೆ. ನಾನು ಇಷ್ಟೊತ್ತು ತಟ್ಕೊಡ್ತಾ ಇದ್ದೆ ಫ್ರೆಂಡ್ಸ್, ಏನಂದರೆ ಕೈ ನೋವು ಬಂತು, ಅದಕ್ಕೆ ಸುಸ್ತಾಯಿತು. ನೋಡಿ ಎಲ್ಲ ವಡೆ ಎಲ್ಲ ರೆಡಿ ಇದೆ. ಇವಾಗ ನೋಮಕ್ಕೆ ಹೋಗ್ಬೇಕು ನಾವು. ನೋಡಿ ಬಿಸಿ ಕಜ್ಜಾಯ ರುಸಿ ಕಜ್ಜಾಯ ಮಾಡಿ ಕೊಡಲೆ ನಾನು. ತಗೋ ತಿನ್ನು,
ತಗೋ ಇಂಡು ನೋಡಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ. 2 ಚೌಟಿಂದ ಒತ್ತೋದ್ರಿಂದ ಕಜ್ಜಾಯ ಎಣ್ಣೆ ಕಮ್ಮಿ ಕುಡಿಯುತ್ತೆ ಅಂತ ಆ ಥರ ಒತ್ತಿ ಹಿಡ್ಕೊತೀರಿ. ಮತ್ತು ಅದು ಶೇಪು ಚೆನ್ನಾಗಿ ಕುತ್ಕೊಳುತ್ತೆ ಅದೇ ಥರ. ಮತ್ತು ನಾವು ಬಿಸಿಯವರು ಕಜ್ಜಾಯನ ಬೆಳಗ್ಗೆನೇ ಅಕ್ಕಿನ ಒಣಗಾಕಿ ಬೆಳಗ್ಗೆನೇ ಮಿಲ್ಲಿಗೆ ಕೊಟ್ಟು ಎಲ್ಲ ಆವಾಗಲೇ ಫ್ರೆಶ್ಶಾಗಿ ಮಾಡಬೇಕು ನಾವು ಬಿಸಿಯವರು. ಪಾಕನೂ ಅವತ್ತೇ ತೆಗೆದು ಅವತ್ತೇ ಪೂಜೆಗೂ ತೊಗೊಂಡೋಗ್ಬೇಕು. ಈ ವರ್ಷವೇ ನಮ್ಮ ಮನೆಯಲ್ಲಿ ಹಬ್ಬ ಲೇಟ್ ಆಗಿದ್ದು, ಯಾಕಂದರೆ ಅಮಾವಾಸ್ಯೆ ಲೇಟಾಗಿ ಬಿದ್ದಿರೋದ್ರಿಂದ. ಇಲ್ಲ ಅಂದರೆ ಇಷ್ಟೊತ್ತಿಗಾಗಲೇ ಪೂಜೆ ಎಲ್ಲ ಮುಗ್ದೋಗಿರಬೇಕಿತ್ತು. ಪೂಜೆ ಎಲ್ಲ ಮುಗಿದು ನೋಮಕ್ಕೆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರ್ತಾಯಿದ್ರಿ. ಈ ವರ್ಷ ಅಮಾವಾಸ್ಯೆ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಸಂಜೆ ಹೊತ್ತು ಪೂಜೆ ಮಾಡೋಣ ಅಂತ ಎಲ್ಲ ನಿಧಾನಕ್ಕೆ ಮಾಡ್ತಾಯಿದ್ದೀರಿ. ಇಲ್ಲಾಂದರೆ ಇಷ್ಟೊತ್ತಿಗೆ ಒಂದು 11-12 o'clock ಅಷ್ಟೊತ್ತಿಗೆ ಪೂರ್ತಿ ಹಬ್ಬನೇ ಮುಗ್ದೋಗಿರೋದು ನಮ್ಮ ಮನೇಲಿ. ಯಾಕೆಂದರೆ ನಾವು ಬಿಸಿ ಅನ್ನೋದ್ರಿಂದ ಎಲ್ಲ ಬೆಳಗ್ಗೆನೇ ಮಾಡಬೇಕು ಅಂತ ಬೇಗ ಮಾಡ್ಕೊಂಡು ನಾವು ನೋಮೋದಕ್ಕೆ ಕಜ್ಜಾಯ ಜೊತೆ ವಡೆ ಕೂಡ ತೊಗೊಂಡು ಹೋಗ್ತೀರಿ. ಒಂದೊಂದು ಕಡೆ ಒಂದೊಂದು ಮನೆ ಕಡೆ ಒಂದೊಂದು ಥರ ಪದ್ಧತಿ. ಆಯಿತು, ವಡೆ ಲಾಸ್ಟ್ ಫೈನಲ್ ಟಚ್ ಕೊಟ್ಕೊಂಡು ಎಲ್ಲ ರೆಡಿ ಆಗೋಕೆ ಹೊರಟಿದ್ದೀವಿ. ರೆಡಿಯಾಗಿ ಬರ್ತಾ ಇದ್ದಾರೆ ಅಮ್ಮ, ಅಕ್ಕ ರೆಡಿಯಾಗಿದ್ದಾರೆ, ನಾನು ರೆಡಿಯಾಗಿದ್ದೀನಿ. ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪೂಜೆ ಸಾಮಾನೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀರಿ. ನಮ್ಮ ಋತಿಕ್ದು ಪಟಾಕಿದು ಕತೆ ಮುಗಿಯೋದೇ ಇಲ್ಲ. ಅವನಿಗೆ ಮೊನ್ನೆಯಿಂದ ಹೊಡಿತಾ ಇದ್ದಾನೆ. ಸ್ಕೂಲು ಸ್ಯಾಟರ್ಡೇಯಿಂದ ರಜಾ, ಸ್ಯಾಟರ್ಡೇಯಿಂದ ಹೊಡಿತಾನೆ ಇದ್ದಾನೆ. ಸೊ ಮರಕ್ಕೆಲ್ಲ ಪೂಜೆ ಮಾಡಿ ಫಸ್ಟು ದೇವ್ರಿಗೆ ಮನೆಯಲ್ಲಿ ಇಳಿ ತೆಗೆದು ಆಮೇಲೆ ಹೊರಟ್ರಿ. ಇದು ಒಂದು ಫೋಟೋ. ಇದು ಮನೆ ಹತ್ರನೇ ಇರೋ ದೇವಸ್ಥಾನ. ನಾವು ಗಂಗಮ್ಮ ದೇವಸ್ಥಾನದಲ್ಲೇ ಪೂಜೆಗೆ ಹೋಗೋದು ನೋಮೋದಕ್ಕೆ. ಅಲ್ಲಿ ತೆಂಗಿನ ಮರ ಇದೆ. ತೆಂಗಿನ ಮರ ಕಲ್ಪವೃಕ್ಷ ಅಲ್ವಾ, ಅದಕ್ಕೆ ತೆಂಗಿನ ಮರಕ್ಕೆ ಫಸ್ಟು ಪೂಜೆ ಮಾಡೋದು. ತೆಂಗಿನ ಮರಕ್ಕೆ ಎಲ್ಲ ನೋಮಿ ಅಲ್ಲೇ ಋತಿಕ್ ಪಟಾಕಿ ಹೊಡಿತಾ ಇರ್ತಾನೆ. ನಾವು ಪೂಜೆ ಎಲ್ಲ ಮಾಡಿ ಅಲ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ತೆಂಗಿನ ಮರನೇ ಇಬ್ಬರು ಒಂದೊಂದು ಮಾಡ್ತಾಯಿದ್ದೀರಿ. ನಾನು ಅರ್ಶಿನ ಇಟ್ಟೆ, ಅಕ್ಕ ಕುಂಕುಮ ಇಟ್ಟರು. ನಮ್ಮ ಹಸ್ಬೆಂಡೇ ಹೂವು ಹಾಕಿದ್ದು, ಅವರೇ ವಿಡಿಯೋ ತೆಗಿತಾ ಇರೋದು, ಅದರಿಂದ ಅವ್ರು ಬಿದ್ದಿಲ್ಲ. ಮರದಲ್ಲಿ ತೊಗೊಂಡೋಗಿದ್ದು ಎಲ್ಲನೂ ಅಲ್ಲಿ ತೆಂಗಿನ ಮರದ ಮುಂದೆ ಇಟ್ಟು ದೀಪ ತೊಗೊಂಡೋಗಿದ್ವಿ ಹೊಸದ್ದು. ಆ ದೀಪನೆಲ್ಲ ಇಟ್ಟು ಪೂಜೆ ಸಾಮಾನೆಲ್ಲ ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಮತ್ತೆ ಒಂದಷ್ಟು ಅಲ್ಲೇ ಬಿಟ್ಟು ಒಂದಷ್ಟು, ಯಾಕಂದರೆ ನಮ್ಮದು ಆಗಲೇ ಹೇಳ್ದಂಗೆ ನಾವು ಎಣಿಕೆ ಅಲ್ಲ, ನಮ್ಮ ಕೈಗೆ ಎಷ್ಟು ಇಷ್ಟ ಆಗುತ್ತೋ ಅಲ್ಲಿ ಅಷ್ಟು ಇಡ್ತೀವಿ. ನಮಗೆ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟೆತ್ತು ವಾಪಸ್ಸು ಮರದಲ್ಲಿ ಇಟ್ಕೊಂಡು ಅದನ್ನು ದೇವ್ರಿಗೆ ತೋರಿಸಿ. ಅಲ್ಲಿ ತೆಂಗಿನ ಮರದಲ್ಲಿ ನೀರು ಬೀಳ್ತಾ ಇತ್ತು, ಅದಕ್ಕೆ ನಮ್ಮ ಹಸ್ಬೆಂಡು ಆಶೀರ್ವಾದ ಮಾಡ್ತಾಯಿದೆ ಮರ ಅಂತ ಹೇಳ್ತಾಯಿದ್ರು. ಕಾಯಿ ಹೊಡೆದು ಪೂಜೆ ಮಾಡಿ ತೆಂಗಿನ ಮರ ಋತಿಕು ಪೂಜೆಗೆ ಬಂದಿರಲಿಲ್ಲ, ಅದರಿಂದ ಕರೀತಾ ಇದ್ದಾರೆ ಬಾ ಅಂತ. ಯಾಕಂದರೆ ಅವನು ಪೂಜೆಗೆ ಅಟೆಂಡ್ ಮಾಡಿರಲಿಲ್ಲ. ಪಟಾಕಿ ಅಂತ ಅದರಲ್ಲೇ ಇದ್ದೋಗಿದ್ದಾನೆ. ಮತ್ತು ಬಂದ ನಮ್ಮನ್ನು ಜಾಯ್ನ್ ಆದ, ತಿರ್ಗಾ ಓಡ್ದ, ಒಂದು ಸರ ಇಡ್ತೀನಿ ಇರ್ರಿ ಅಂತ. ಮಕ್ಕಳಾಗಿರುವಾಗಲೇ ಹಬ್ಬ ಚಂದ, ಯಾಕಂದರೆ ಅವ್ರ ಮೈಂಡಲ್ಲಿ ಏನೂ ಇರಲ್ಲ. ಪಟಾಕಿ ಹೊಡಿಬೋದು, ರಜಾ ಸಿಗುತ್ತೆ, ಸ್ಕೂಲ್ ರಜಾ, ಟೆನ್ಷನ್ಸ್ ಫ್ರೀ. ಅದೊಂದು ಚೈಲ್ಡ್ಹುಡ್ ಮತ್ತೆ ವಾಪಸ್ ಯಾರಿಗೂ ಸಿಗಲ್ಲ. ಸೊ ಅವ್ರಿಗೊಂದು ಗೋಲ್ಡನ್ ಏರಾ ಇವಾಗ. ಈಗ ಪೂಜೆ ಮುಗಿಸ್ಕೊಂಡು ಎಲ್ಲ ಆಯಿತು. ಕರ್ಪೂರ ಕರಗೋ ಗಂಟ ಕಾಯ್ತಾ ಇದ್ವಿ. ಕರ್ಪೂರ ಕರಗಿದ ಮೇಲೆ ಅದರಲ್ಲಿರೋದನ್ನೆಲ್ಲ ಒಂದೊಂದೇ ಎತ್ತಿಟ್ಕೊಂಡು ದೇವ್ರಿಗೆ ಇಳಿ ತೆಗಿತೀರಿ. ಅಂದರೆ ನೋಮೋದಂದರೆ ಇದೆ. ದೇವ್ರಿಗೆ 3 ಸರಿ ಸುತ್ತಿ ಮೇಲೆಯಿಂದ ಕೆಳಗೆ ಗಂಟ ಇಟ್ಟು ಅದನ್ನು ಮುಗಿದು ತೊಗೊಂಡು ವಾಪಸ್ ಮನೆಗೆ ಬರೋದು. ಸೇಮ್ ಮನೆಯಲ್ಲೂ ಹಾಗೆ ಮಾಡಿ ತೊಗೊಂಡು ಹೋಗಿರ್ತೀವಿ. ಸೊ ಆಯಿತು. ನಮ್ಮಮ್ಮ ಹಾಯ್ ಕ್ಯಾಮ್ರಾ ನೋಡಿದ್ರೆ ಹಾಯ್ ಅನ್ನೋದು. ಎಲ್ಲ ಒಂದು ಫೋಟೋ ತೊಗೊಂಡು ಮನೆ ಕಡೆ ವಾಪಸ್ ಬರ್ತಾ ಇದ್ದೀವಿ. ನಮ್ಮ ಋತಿಕ್ ತೆಗಿತಾ ಇರೋ ವಿಡಿಯೋ ಇದು. ಮನೆಗೆ ಬಂದ್ವಿ. ಮನೆಗೆ ಬಂದು ಪ್ರಸಾದ ಕೊಡ್ತಾರೆ. ಅಲ್ಲಿ ನೋಮಿರೋ ಕಜ್ಜಾಯ ಜೊತೆಗೆ ತುಪ್ಪ ಮತ್ತು ಬಾಳೆಹಣ್ಣು ಎಲ್ಲ ಇಸ್ಕಿ ಅದನ್ನು ಪ್ರಸಾದ ಅಂತ ಕೊಡ್ತಾರೆ. ಅದು ನಮ್ಮ ಮನೇಲಿ ಪದ್ಧತಿ. ಮತ್ತು ನೋಮ್ ದಾರ ಕಟ್ಕೊತೀವಿ. ಎಲ್ಲರೂ ಒಬ್ರಿಗೊಬ್ರು ನೋಮ್ ದಾರ ಕಟ್ಕೊಂಡು ಮತ್ತು ಸಂಜೆ ಆಯಿತು. ಸಂಜೆ ಆದಮೇಲೆ ಲೈಟೆಲ್ಲ ಆನ್ ಮಾಡಿ ಮನೆಗೆಲ್ಲ ಫುಲ್ ಡೆಕೋರೇಟ್ ಮಾಡಿ ದೀಪ ಎಲ್ಲ ಹಚ್ಚಿ ಎಲ್ಲ ಬಂದು ಇದು ನಮ್ಮ ಮನೆ ಎಂಟ್ರೆನ್ಸಲ್ಲಿರೋದು. ಅದು ಫುಲ್ಲು ಲೈಟಿಂಗು ಸೀರಿಯಲ್ ಸೆಟ್ಟೆಲ್ಲ ಹಾಕಿದೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನಮ್ಮ ಮನೆ ಫ್ರಂಟ್ ಫೇಸ್ ಇದು. ಮುಂದೆಗಡೆ
ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆಯಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಒಂದು ಫೋಟೋಶೂಟ್ ಇಟ್ಕೊಂಡ್ರಿ. ದೀಪಾವಳಿ ಅಂದ್ರೇ ಸ್ಪೆಷಲ್ ಅಲ್ವಾ, ಲೈಟು ದೀಪ ಬೆಳಕಿನ ಹಬ್ಬ, ಅದು ನಮಗೊಂಥರ ಸ್ಪೆಷಲು. ಎಲ್ಲ ಒಂದು ಫೋಟೋಸ್ ಇಟ್ಕೊಂಡು, ಇದು ನಮ್ಮ ಮನೆ ಪೆಟ್, ಅದ ಹೆಸರು ಝೂಝು ಅಂತ. ಸೊ ಅಕ್ಕದು ಒಂದು ಫೋಟೋಶೂಟ್ ಮಾಡಿಸ್ಕೊಂಡಿದ್ರಿ. ಸೊ ಇದೇ ಈ ವಿಡಿಯೋ ಲಾಸ್ಟ್. ಎಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.